ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಸಹಾಯ ನೀಡಿದೆ. ಅಮೆರಿಕದ ವಾಷಿಂಗ್ಟನ್ನ ಕೇಂದ್ರ ಕಚೇರಿ ಹೊಂದಿರುವಂತಹ IMF ಪಾಕ್ ಯುದ್ಧ ಪೀಡಿತ ನಾಟಕವಾಡಿ ಸಾಲ ಪಡೆಯಲು ಯಶಸ್ವಿಯಾಗಿದೆ. ಆದರೆ ಈ ಹಣವನ್ನ ಪಾಕ್ ಭಯೋತ್ಪಾದನೆಗೆ ಬಳಸಬಹುದು ಅಂತ ಭಾರತ ವಿರೋಧಿಸಿದೆ. ಇದರ ನಡುವೆ ಪಾಕಿಸ್ತಾನವು ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಇದರಿಂದ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ದಾಳಿಯಲ್ಲಿ 26 ಜನರು ಸಾವನ್ನಪ್ಪಿದ್ರು. ಈ ಘಟನೆಯ ನಂತರ ಉದ್ವಿಗ್ನತೆ ಹೆಚ್ಚಾಗಿದೆ. ಭಾರತವು ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯಲು ಪ್ರಯತ್ನಿಸುತ್ತಿದೆ. IMF ಪಾಕಿಸ್ತಾನಕ್ಕೆ $1 ಬಿಲಿಯನ್ ನೀಡುವ ತಕ್ಷಣವೇ ಅನುಮತಿಯನ್ನು ನೀಡಿದೆ. ಆದರೆ ಭಾರತ ರೂಪಾಯಿಗಳಲ್ಲಿ ಸುಮಾರು 8,542 ರೂಪಾಯಿ, ಇದರಿಂದ ಒಟ್ಟು $2.1 ಬಿಲಿಯನ್ ಹಣವನ್ನು ನೀಡಿದಂತಾಗುತ್ತೆ. ಈ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತು IMF ನಿಂದ $1 ಬಿಲಿಯನ್ ಅನುಮೋದನೆ ಸಿಕ್ಕಿರುವುದು ಮತ್ತು ಭಾರತ ತಂತ್ರಗಳನ್ನು ವಿಫಲವಾಗಿರುವುದಕ್ಕೆ ಸಂತಸವಾಗಿದೆ ಅಂತ ಹೇಳಿದ್ದಾರೆ. ಭಾರತವು IMF ನ ಈ ನಿರ್ಧಾರವನ್ನು ವಿರೋಧಿಸಿದೆ. ಈ ಹಣವನ್ನು ಭಯೋತ್ಪಾದನೆಗೆ ಬಳಸಿಕೊಳ್ಳಬಹುದು ಅಂತ ವಾದಿಸಿದೆ. ಶುಕ್ರವಾರ ನಡೆದ IMF ನ ಸಭೆಯಲ್ಲಿ ಭಾರತವು ಮತದಾನದಿಂದ ದೂರ ಉಳಿಯಿತು. ಪಾಕಿಸ್ತಾನವು ಭಾರತದ ಪಶ್ಚಿಮ ನಗರಗಳ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿ ನಡೆಸಿದೆ. ಕಳೆದ 3 ದಿನಗಳಿಂದ ಈ ದಾಳಿ ನಡೆಯುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನಲ್ಲಿ ಪಾಕಿಸ್ತಾನದ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಭಾರತೀಯ ಸೇನೆ ಅವುಗಳನ್ನು ಹೊಡೆದುರುಳಿಸಿದೆ. ಇನ್ನು ಪಂಜಾಬ್ನ ಫಿರೋಜಪುರದಲ್ಲಿ ಡ್ರೋನ್ ದಾಳಿಯಿಂದ 3 ನಾಗರಿಕರು ಗಾಯಗೊಂಡಿದ್ದಾರೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನದ ಹೆಚ್ಚಿನ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಎಂದು ಸರ್ಕಾರ ಹೇಳಿದೆ. ಭಾರತವು ತನ್ನ ಗಡಿಯನ್ನು ರಕ್ಷಿಸಲು ಸನ್ನದ್ಧವಾಗಿದೆ ಅಂತ ಮೂಲಗಳು ತಿಳಿಸಿವೆ.